ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವಂತಹ ಈ ಬಂದ್ಗೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಹಲವು ಸಂಘಟನೆಗಳು ಕರ್ನಾಟಕ ಬಂದ್ ಕರೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಶನಿವಾರ ಎಂದಿನಂತೆ ಸರ್ಕಾರಿ ಬಸ್ಗಳ ಓಡಾಟ ಇರುತ್ತೆ ಅಂತ ಸಾರಿಗೆ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ಖಾಸಗಿ ಶಾಲಾ ಒಕ್ಕೂಟಗಳು ಕೂಡ ಹೇಳ್ತಾ ಇದೆ. 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಶನಿವಾರ ವಾರ್ಷಿಕ ಪರೀಕ್ಷೆ ಇದೆ. ಬಂದ್ನಿಂದಾಗಿ 50 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಕೃಪಾ ಸಂಘಟನೆ ಹೇಳಿದೆ. ಕರ್ನಾಟಕ ಪೋಷಕರ ಸಂಘಟನೆಯಿಂದಲೂ ಕೂಡ ಈ ಬಂದ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಕ್ಕಳ ಭವಿಷ್ಯಕ್ಕಿಂತ ಬಂದ್ ಮಾಡೋದು ಮುಖ್ಯವಾ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬೇರೆ ದಿನ ಬಂದ್ ಮಾಡಿ ಅಂತ ವಾಟಾಳ್ ನಾಗರಾಜ್ ಅವರಿಗೆ ಸಂಘಗಳು ಮನವಿಯನ್ನು ಮಾಡಿರೋದು. ಬಂದ್ಗೆ ನೈತಿಕ ಬೆಂಬಲ ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಕೂಡ ಹೇಳಿದೆ. ಮಹಾರಾಷ್ಟ್ರದ ಜನರ ಪುಂಡಾಟಿಕೆಯನ್ನು ವಿರೋಧಿಸಿ ರಾಜ್ಯದ ಬಂದನ್ನು ಕರೆ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದರಿಂದ ನಾನು ಅದನ್ನು ಖಂಡಿಸ್ತೀನಿ. ಅಂದರೆ ವಿದ್ಯಾರ್ಥಿಗಳಿಗೆ ಈಗ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ. ಅದ್ರ ಜೊತೆಗೆ 10th ಎಕ್ಸಾಮ್ದು ಕೂಡ 10th ಹುಡುಗರಿಗೆ ಕೂಡ SSLC ಹುಡುಗರಿಗೆ ಕೂಡ ಪರೀಕ್ಷೆ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬಂದ್ ಕೊಡೋದಿದೆಯಲ್ಲ, ಸುಮಾರು 5 ಮಿಲಿಯನ್ಗಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೆ ನಾನು ಶಾಲಾ ಸಂಘಟನೆಯಿಂದ, ಕೃಪಾ ಸಂಘಟನೆಯಿಂದ ಇಂತಹ ಬೆಳವಣಿಗೆಯನ್ನು ನಾನು ವಿಷಾದಿಸ್ತೀನಿ. ದಯಮಾಡಿ ಈ ರೀತಿಯ ಬಂದ್ಗಳನ್ನು ನೀವು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ವಿಷಯ ಗೊತ್ತಾದ ಮೇಲೂ ನೀವು ಮಾಡೋದಿದೆಯಲ್ಲ, ಇದು ಖಂಡಿತ ಖಂಡನೀಯ. ಮತ್ತು ಇಂತಹ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ಮರಾಠಿಗರು ಪುಂಡಾಟಿಕೆ ಮಾಡಿದ್ದಾರೆ ಅನ್ನೋದನ್ನು ನೀವು ಪ್ರತಿಭಟಿಸೋದಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಪ್ರತಿಭಟನೆ ಮಾಡ್ಬೋದು, ಸ್ಟ್ರೈಕ್ ಮಾಡ್ಬೋದು, ಸೊ ಖಂಡನೆ ಮಾಡ್ಬೋದು. ಸೊ ಇಂಥವು ಸಾಕಷ್ಟು ಇದ್ದಾವೆ. ಅದನ್ನು ಮಕ್ಕಳ ಪರೀಕ್ಷೆ ಟೈಮ್ನಲ್ಲಿ ಮಾಡೋ ನಾವು ಈ ಅಖಂಡ ಕರ್ನಾಟಕ ಬಂದ್ಗೆ ಯಾವ ರೀತಿಯ ಬೆಂಬಲವನ್ನು ಕೊಡೋದಿಲ್ಲ. ಯಾಕೆಂದರೆ ನಾವು ಹಿಂದೆ ಕೂಡ ಹೇಳಿದ್ದೀವಿ, ನೀವು 40 ಲಕ್ಷ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಬೀದಿಗಿಟ್ಟು ಆ ಮಕ್ಕಳ ಜೊತೆ ಚೆಲ್ಲಾಟ ಆಡಿ ನೀವು ಬಂದು ನಡೆಸಿ ಏನು ಸಾಧನೆ ಮಾಡ್ತೀರಾ? ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಯಾರೋ ಪುಂಡ್ರು ಕರ್ನಾಟಕದ ಚಾಲಕರಿಗೆ ತೊಂದರೆ ಕೊಡೋದು ಮತ್ತು ಅಟ್ಟಹಾಸ ಮೆರೆಯೋದನ್ನ ನಾವು ಕೂಡ ಉಗ್ರವಾಗಿ ಖಂಡಿಸಿದ್ದೀವಿ, ಮುಂದೆನೂ ಖಂಡಿಸ್ತೀವಿ. ನಾವು ಬಂದ್ಗೆ ಏನಂದರೆ, ಬಂದನ್ನು ನೀವು ಮಾಡಬೇಕಾದ್ರೆ ಅದಕ್ಕೊಂದು ಮೌಲಿಕವಾದಂಥ ಒಂದು ವಿಶಾಲವಾದಂಥ ಇಶ್ಯೂ ಇರಬೇಕು. ನೀವು ಬಂದ್ ಮಾಡೋದಾದರೆ ದಿನಾಂಕವನ್ನು ಬದಲಾವಣೆ ಮಾಡ್ಕೊಳ್ಳಿ, ಅವತ್ತು ಮಕ್ಕಳಿಗೆ ಸುಗಮವಾಗಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ಈ ವಿಚಾರದಲ್ಲಿ ಪ್ರತಿಷ್ಠೆ ತೋರಬೇಡಿ, ಮರುಪರಿಶೀಲನೆ ಮಾಡಿ ಅಂತ ನಾವು ಮನವಿ ಮಾಡಿದ್ವಿ. ಅದನ್ನು ಕೂಡ ಪರಿಗಣಿಸಿಲ್ಲ. ಕನಿಷ್ಠ ಅವರು ನಿನ್ನೆ ನಡೆದ ಸಭೆಗೆ ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಟೇಕ್ ಹೋಲ್ಡರ್ಸ್, ನೆಲ, ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.